ಸರ್ ಏನು ಹುಲ್ಲು ಹಾಕಿರಿ ಸರ್ ಇದ್ರಾಗ? ಇದೂ ಹುಲ್ಲದ ಸರ್, ಇದು ಒಂದು ನಮ್ನ ಹುಲ್ಲ. ಇದ್ರ ಬಾಜು ಇದ್ದು ಒಂದು ನಮ್ನ ಇದು ಇದ್ರೊಳಗೆ ಏನ್ರ ಛಜ್ಜಿ ಕ್ರಾಸ್ ಹುಲ್ಲು ಅಂತಾರ ಸರ್. ಇದು ನೇಪಿಯರ್ದಾಗೆ ಛಜ್ಜಿ ಬರ್ತವಲ್ಲ ಸರ್, ಆ ಛಜ್ಜಿ ಕ್ರಾಸ್ ಹುಲ್ಲು ಅಂತ ಹೇಳಿ ಇದು ಅಂತಾರ ಸರ್. ಇದು ನೇಪಿಯರ್ ಸರ್. ಮತ್ತೆ ಮ್ಯಾಗಿಂದು ಅದು ಮ್ಯಾಗಿದ್ದು ಜೋಳ ಸರ್. ಜೋಳ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೇವೆ ಸರ್. ಎಲ್ಲ ಅದು ಕಬ್ಬಿ ಮಿಕ್ಸ್ ಮಾಡಿ ಹಾಕ್ತೀರಿ? ಅದು ಕಬ್ಬು ಇದ್ರೊಳಗೆ ಮಿಕ್ಸ್ ಮಾಡಿ ಹಾಕ್ತೇವೆ ಸರ್. ಅಂದ್ರೆ ಕಬ್ಬು ಥೋಡೆ ಹಾಕ್ತೇವೆ ಸರ್. ಡೈಲಿ ಅದ್ರೊಳಗೆ ಒಂದು ಥೋಡೆ ಕಬ್ಬ, ಥೋಡೆ ಇದು, ಥೋಡೆ ಏನಪ್ಪ ಎಲ್ಲ ಹುಲ್ಲು ಮಿಕ್ಸ್. ಅಂದ್ರೆ ದನಗಳಿಗೆ ಹೊರಗೆ ಬಿಟ್ಟು, ಈಗ ಒಳಗೆ ಕಟ್ಟೆ ಇರ್ತಾವ ಸರ್ ದನಗಳು ನಮ್ಮ. ಹೊರಗೆ ಬಿಟ್ಟು ಅಂದ್ರೆ ಎಲ್ಲಾ 100 ಜಾತಿದೆಲ್ಲ ಹುಲ್ಲು ಇರ್ತವೆ ಸರ್. ಅವೆಲ್ಲ ತಿಂತಾವ. ಅವಕ್ಕೆ ನಾವು ಒಂದೇ ಹಾಕಿದೇವು ಅಂದ್ರೆ ಅವ್ಕೆ ಬೇಜಾರಾಗ್ತದೆ ಸರ್. ಅದಕ್ಕೆ ಏನು ಮಾಡ್ತೇವೆ, ಈ ಹುಲ್ಲು ಥೋಡೆ, ಆ ಹುಲ್ಲು ಥೋಡೆ, ಅದು ಥೋಡೆ, ಜೋಳ ಥೋಡೆ, ಮತ್ತು ನಮ್ಮ ಮೆಂಗ್ಜೋಳ ಥೋಡೆ, ಕಬ್ಬು ಥೋಡೆ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೇವೆ. ಅದ್ರೊಳಗೆ ಮತ್ತು ಸೋಯಾ ಹೊಟ್ಟು, ತೊಗರಿ ಹೊಟ್ಟು, ಕಡ್ಡಿ ಹೊಟ್ಟು, ಗೋಧಿ ಹೊಟ್ಟು ಎಲ್ಲ ಮಿಕ್ಸ್ ಮಾಡಿದ್ದು. ಅಂದ್ರೆ 7-8 ನಮ್ನ ಮಿಕ್ಸ್ ಮಾಡ್ರೆ ಅವಕ್ಕೂ ಬೇಜಾರಾಗಬಾರ್ದು. ಎಲ್ಲ ನ್ಯಾಚುರಲ್ ಎಲ್ಲ ಡೈಲಿ ಮೇಯ್ತಾವಲ್ಲ ಸರ್, ಮೈ ತಿಂತಾವಲ್ಲ ಇವು. ನಾವು ಮೈಲಕ್ಕಂತೂ ಬಿಡಲ್ಲ, ಅಲ್ಲೇ ಕಟ್ಟಿಕ್ತೇವಲ್ಲ ಸರ್. ಕಟ್ಟಿಕ್ಕ ಸಟಂದು ಎಲ್ಲ ಮಿಕ್ಸ್ ಮಾಡಿ ಬರ್ಬೇಕು ಅಂತೇಳಿ ಅವೆಲ್ಲ ಮಿಕ್ಸ್ ಮಾಡಿ ಹಾಕ್ತೇವೆ ಸರ್. ಈ ಪೂರ್ಣ ಇಲ್ಲಿ ನಡೆದು ಈಗ ಒಂದು 5 ಎಕರೆ ಆ ಕಡೆ ಮತ್ ಮುಂದದ ಸರ್. ಏನ ಹುಲ್ಲ ಟೋಟಲ್ ಒಂದು 5 ಎಕರೆ ಹುಲ್ಲು ಹಚ್ಚಿದ್ದೇವೆ ಟೋಟಲ್. ಇದು ಹಚ್ಚಿ ಎಷ್ಟು ದಿವಸ ಸರ್ ಹುಲ್ಲು? ಈಗ ಇದು ಹಚ್ಚಿ ಒಂದು 1.5 ತಿಂಗಳಾಗ್ಯ ಸರ್. ಈಗ ಇದು ಏನೋ 1 ತಿಂಗಳದ ಬರ್ತದೆ ಸರ್. ಕಟಿಂಗ್ ಬರ್ತದೆ 3 ತಿಂಗಳಿಗೆ ಒಂದ್ಸಲ ಕಟಿಂಗ್ ಬರ್ತದೆ. ಫಸ್ಟ್ ಸಲ ಈಗ ಇದು ಲವಣಿ ಮಾಡಿದ್ದ ಸರ್. ಇದು ಈಗ ಒಂದು ಥೋಡೆ ದಿವಸ ಲೇಟ್ ಆಯ್ತು ಸರ್ ಫಸ್ಟ್ ಸಲ. ನೆಕ್ಸ್ಟ್ ಏನಪ್ಪಾ ಅಂತಂದ್ರ 1.5 ತಿಂಗಳಿಗೆಲ್ಲ ಬರ್ತದೆ ಸರ್ ಕಟಾವ್ ಕಂಟಿನ್ಯೂ. ಬರ್ತದೆ ಸರ್. ಈಗ ಇದು ಸ್ವಲ್ಪ ಚಳಿಗಾಲ ಇದ್ದ ಸಲ ಜರ ಜಲ್ದಿ ಬೆಳೆಯಲ್ಲ ಸರ್. ಚಳಿಗಾಲದಾಗ ಪ್ರತಿ ವರ್ಷ ಚಳಿಗಾಲದಾಗ ಸ್ವಲ್ಪ ಕುಂಠಿತಾಯ್ತು. ಚಳಿಗಾಲಕ್ಕಷ್ಟು ಸ್ಪೀಡ್ದಾಗ ಬೆಳೆಯಲ್ಲ. ಹೆಂಗ್ ಬೆಳಿಬೇಕು ಹಂಗೆ ಬೆಳೆಯಲ್ಲ ಸರ್. ಇವೆಲ್ಲ ಸೀಡ್ ಎಲ್ಲಿ ತಗೊಂಡ್ ಬಂದಿರಿ ಸರ್? ನಾವು ಬೀಜ ತರಿಸಿದೇವು ಸರ್ ಆನ್ಲೈನ್ದಾಗ. ಹಿಂಗೆ ಮಹಾರಾಷ್ಟ್ರದಿಂದ ಬೀಜ ತರಿಸಿ ಇದು ಬೀಜ ಇದು ಮಾಡಿದೆವು. ಕಬ್ಬು ಯಾವ ಥರ ಸರ್? ಆ ಥರ ಇದನ್ನು ಕಬ್ಬಿನ ಥರನೇ ಸರ್. ಕಬ್ಬು ಯಾವ ಥರ ಹಚ್ತೇವೆ ಅದೇ ಥರ ಇದನ್ನು ಹಚ್ಚೋದು. ಮತ್ತು ಸರ್ ಇದು ಏನದ ಸರ್? ಇದನ್ನು ನೇಪಿಯರ್ದಾಗೆ ಬರ್ತದೆ ಸರ್. ಇದು ಇದು ಒಂದು ಜಾತಿ ಸರ್. ಇದು ಒಂದು ಜಾತಿ, ಇದು ಬೇರೆ ಜಾತಿ ಅಷ್ಟೇ. 1 2 3 ಈಗ ಇದ್ರೊಳಗೆ ಮತ್ತೆ ಆ ಕಡೆ ಸೈಡ್ಗೆ ಅದು ಸ್ವಲ್ಪ ಶಾಣದ ನೋಡ್ರಿ, ಅದು ಒಂದು ಜಾತಿ. ಹಿಂಗೆ 2-3 ಜಾತಿ. ನೀವು ಒಂದಪ್ಲೆ ಜೋಳಕ್ಕದು ಏನು ಕ್ರಾಸ್ ಅದ ಸರ್? ಇದು ಕ್ರಾಸ್ ಅದ ಸರ್. ಇದು ಅದು ಬೇರೆ. ಹಿಂಗ ಎಲ್ಲ ಅಂದ್ರೆ ರುಚಿದಾಗ ತಿಂಬಳಿನೂ ಅವಕ್ಕ ಎಲ್ಲ ಟೇಸ್ಟಿದಾಗ ಎಲ್ಲ ನಮ್ನ ತಿಂದಿದಂಗ ಆಗ್ಬೇಕು. ಅವೆಲ್ಲ ಮೈದ ತಿಂಬಳಿ ನಮ್ನದೆಲ್ಲ ಹುಲ್ಲು ಇರ್ತವ ಸರ್. ಈಗ ಅವಕ್ಕ ಅಲ್ಲಿ ನಾವು ಕಟ್ಟಿ ಬಿಡೋದಾಗಲ್ಲ. 20 ದನಗಳಿಗೆಲ್ಲ ಮೇಯ್ಸೋದು ಆಗಲ್ಲ ಸರ್. ಅದಕ್ಕೆ ಎಲ್ಲಾ ನಮ್ನ ಮಿಕ್ಸ್ ಇರ್ಬೇಕಂತೇಳಿ ಎಲ್ಲ ನಮ್ನ ಮಿಕ್ಸ್ ಮಾಡಿ ಹಾಕ್ತೇವೆ ಸರ್. ಎಷ್ಟು ಎಕರೆ ಸರ್ ಹುಲ್ಲು ಇದು? ಈಗ 5 ಎಕರೆ ಅದ ಸರ್. ಇದು ಟ್ಯಾಕ್ಟ್ರಿ ತರ್ಲಕ್ ಹಿಂಗ್ ದಾರಿ ಇಟ್ಟಿದ್ದೇವೆ ಸರ್. ಇಲ್ಲಿ ಕಟ್ ಮಾಡಿ ಆ ಟ್ಯಾಕ್ಟ್ರಿ ಮೇಲೆ ಇಟ್ಕೊಂಡು ಹಿಂಗ್ ತೊಗೊಂಡೋಯ್ತೇವೆ ಸರ್. ತೊಗೊಂಡೋಯ್ದು ಅಲ್ಲಿ ಬಿಡ್. ಮಳೆಗಾಲದಾಗ ಹೆಂಗ್ ಮಾಡ್ತೀರಿ ಸರ್? ಮಳೆಗಾಲದವನು ಹಿಂಗೆ ಐತೆ ಸರ್. ಕಟಿಂಗ್ ಮಾಡೋದು ಆ ಟ್ಯಾಕ್ಟ್ರಿದಾಗ ಹಿಂದ ಒಂದು ಮುಂದೊಂದು ಗಾಡಿ ಬೇಕಲಕ್. ಒಂದು ಸಲ 2 ಟನ್ ಹೋಯ್ತದ, 2 ಸಲ ಹೋಯ್ತೇವೆ 3 ಟನ್ ಸನ್ಸನಿ. 3 ಅಲ್ಲಿ ಸುಕ್ಕ ಒಂದು ಹಿಂಗೆ 3 ಡೈಲಿ ಒಂದು 3 ಟನ್ ಸನ್ಸನಿ ಹತ್ತು ಸರ್. ಹಂಗೆ ಬೇಕಾಯ್ತು ಅಂತ ತಿಳ್ಕೊರಿ ಸರ್. ಕೆಲವು ಜನಗಳು ಡೈರಿದಾಗ ಲಾಸ್ ಅದ ಅಂತಾರೆ. ಕಾರಣ ಏನು ಸರ್? ಲಾಸ್ ಏನೂ ಇಲ್ಲ ಸರ್. ಕಷ್ಟ ಬಿದ್ದು ಅದ್ರ ಮೇಲೆ ಭಕ್ತಿ ಇಟ್ಟು ಅದಕ್ಕೆ ಮಾಡ್ರಿ ಏನ್ ಬಿ ಇಲ್ಲ. ಈಗ ಕೆಲವೊಂದು ಈಗ ಅದ್ರ ದುಡ್ಡು ಒಯ್ದು ಬೇರೆದಕ್ಕೆ ಇನ್ವೆಸ್ಟ್ ಮಾಡಿ ಈಗ ಅದು ರೊಕ್ಕ ಒಯ್ದು ಮತ್ತೊಂದು ಕಡೆ ಹಾಕಿ ಹಂಗಾದ್ರೆ ಆಗಲ್ಲ. ಆಯ್ತು ಮತ್ತೊಂದಾಗಿ ಯಾರೋ ಮಾಡತ್ತಾರ ಅಂತೇಳಿ ನಾವು ಯಾರೋ ಭಯಾಗಿಟ್ಟು ನಾವು ಎಲ್ಲೋ ಮನೆ ಹೋಗಿ ಕೂಡ್ತೇವೆ ಅಂತಂದ್ರೆ ಆಗಲ್ಲ ಸರ್. ಅದು ಲಾಸ್ ಆಯ್ತದ. ಮೇನ್ ಮ್ಯಾನೇಜ್ಮೆಂಟೇ ರಾಂಗ್ ಅಂತೀರಿ? ಕನಿಷ್ಠ ನಾವು ಸ್ವತಃ ನಾವೇ ಮಾಡ್ತೇವೆ ಅಂಬೋದಿರ್ಬೇಕು. ಹಂಗಾರ ಕನಿಷ್ಠ ನಾವು ಈ ಒಂದು ವೇಳೆ ಭಯ ಇಲ್ಲೋದ್ರೂ ನಾವು ಹಿಂಡ್ತೇವೆ ಅಂಬೋದು ನಮಗೆ ಒಂದು ಇದು ಬೇಕು ಸರ್. ಅಂದ್ರೆ ಈಗ ನಮ್ದು ವಯಸ್ಸಾಗ್ಯದ ನಾವಂತೂ ತೆಗೆಯಲು ಹೋದ್ರೂ ಭಯಗಳಿಗೆ ಕರೆಕ್ಟ್ ಅವ್ರದ್ದು ಟೈಮಿಗೆ ದುಡ್ಡು ಕೊಟ್ಟು ಅವ್ರಿಗೆ ಹಿಡ್ಕೊಂಡು ತಾವು ಇದ್ದು ತಾವು ಟೈಮ್ ಕೊಟ್ಟು ಭಯಗೆ ಎಬ್ಸಿ ಪ್ರೇಮದಿಂದ ಅವ್ರಿಗೆ ಹಚ್ಕೊಂಡಿದ್ದಾರೆ ಎಲ್ಲ ಚಲೋ ಇದಾಯ್ತು ಸರ್. ಮೇನ್ ಏನೂ ಇಲ್ಲ ಸರ್. ಈ ಹಾಲಿನಾಗ ನಮಗೆ ಕನಿಷ್ಠ ಹಾಲು ಹಿಂಡ್ಲಕ್ಕೆ ಬಂದಿದ್ದವ್ರು ಇದ್ದಾರೆ, ಇದ್ರೊಳಗೆ ಫೇಲೇ ಇಲ್ಲ. ಎಮ್ಮೆ ಹಾಲು ಹಿಂಡ್ಲಕ್ಕೆ ಯಾವನಿಗೆ ಬರ್ತದೋ ಅವ್ರು ಟೋಟಲ್ ಫೇಲ್ ಇಲ್ಲ ಸರ್. ಈಗ ಭಾಳಷ್ಟು ಓದಿದವರು ಎಜುಕೇಷನ್ ಮಾಡಿ ಇಂಜಿನಿಯರ್ ಅದು ಮಾಡಿ ಮತ್ತು ಡೈರಿ ಫಾರ್ಮ್ದಾಗ
ಗೋಟ್ ಫಾರಮು ಕೋಳಿ ಫಾರಮು ಈ ಥರ ಮಾಡಕತ್ತಾರೆ ಅಂಥವ್ರಿಗೆ ನಿಮ್ಮ ಅನುಭವದಿಂದ ಏನು ಹೇಳ್ಬೇಕಂತೀರಿ? ಬಿಲ್ಕುಲ್ ಸರ್, ಇದ್ರೊಳಗೆ ಅನುಭವದ ಏನಿಲ್ಲ ಸರ್. ನಾವು ಕಷ್ಟ ಬಿದ್ದು ಇದಕ್ಕೆ ಟೈಮ್ ಕೊಟ್ರೆ ನೀವು ಡೈರಿ ಫಾರಮ್ ಮಾಡಿರಿ, ಕೋಳಿ ಫಾರಮ್ ಮಾಡಿರಿ, ಕುರಿ ಫಾರಮ್ ಮಾಡಿರಿ, ಯಾವುದೇ ಮಾಡಿರಿ ಸರ್, ನಾವು ಅದು ಫುಲ್ ಅದಕ್ಕೆ ಟೈಮ್ ಜರ ನಾವು ಕೊಟ್ಟೆವಂದ್ರೆ ಟೋಟಲ್ ಫೇಲ್ ಯಾವುದೂ ಇಲ್ಲ ಸರ್. ಮೈಗಳತನ ಥೋಡೆ ದಿವಸ ಮಾಡೋದು, ನಾನು ಇದಾದ ಮನುಷ್ಯರಿಗಿಟ್ಟ ಬಯ್ಯಾರ ಗಾಡಿ ತೊಗೊಂಡ ಹೋದ ಅಲ್ಲಿ ಕುಂತ ಧಾಬಾ ಕುಂತ ಇಲ್ಲಿ ಕುಂತ ಅಂದ್ರೆ ಲಾಸ್ ಆಯ್ತು ಸರ್. ನಾವು ಇದ್ರ ಮೇಲೆ ಟೈಮ್ ಕೊಟ್ಟೆವು ಅಂತಂದ್ರೆ ಏನೂ ಆಗಲ್ಲ ಸರ್. ಇದ್ರ ಮೇಲೆ ಅವ್ರ ಮೇಲೆ ಅಂತ ಇದು ಇಲ್ದಪ್ಲೆ ತಾನೂ ಕಷ್ಟ ಬೀಳೋದು. ಅವ್ರ ಸಂಗಟ್ ಇಬ್ಬರು ಭಯಗಿಟ್ಟದು, ಒಬ್ಬ ಭಯಗಿಟ್ಟು ಒಬ್ಬ ಭಯ ಅಂತ ಕೆಲಸ ನೀವು ಮಾಡಬೇಕು. ನಿನಗೆ ಯಾವ್ದು ಬರ್ತಾವ ಅದು ನೀವು ಮಾಡಬೇಕು, ನಮಗೆ ಯಾವ್ದು ಬರ್ತಾವ ಅದು ಮಾಡ್ಬೇಕು ಸರ್. ಕಷ್ಟ ಬಿದ್ದರೆ ಫೇಲ್ ಆಗಲ್ಲ ಸರ್. ನಾವೀಗ ಏನೋ ಮಾಡಿದೆವು ಆಯ್ತಪ್ಪ, ಇಬ್ಬರು ಭಯ 4 ಮಂದಿ ಭಯ್ಯಾರ ನಡಿ ಆ ಕಡೆ ಹೋದ ಈ ಕಡೆ ಹೋದ, ಟೂ ವೀಲರ್ ತೊಗೊಂಡು ಅಲ್ಲೋ ಕುಂತ ಎಲ್ಲೋ ಕುಂತ, ಬಿಡಿ ಸೇರ್ಕೋದ ಅಲ್ಲಿ ಕುಂತ ಇಲ್ಲಿ ಕುಂತ ಅಂದ್ರೆ ಏನೂ ಆಗಲ್ಲ ಸರ್. ಇದ್ರ ಮೇಲೆ ಟೈಮ್ ಕೊಟ್ಟರೆ ಆಯಿತು ಸರ್, 100% ಆಯಿತು. ಹಾಂ ಸರ್, ಇದು ಏನು ಸರ್? ಇದು ನೋಡ್ರಿ ಸರ್, ಹೆಂಡಿ. ಈಗ ಇದು ಏನರ ಒಂದು 2 ಮನುಷ್ಯನ ಹುಚ್ಚು ಗಾರಿ ಅದ ಸರ್. ಇಲ್ಲಿ ಇಲ್ಲಿ ಒಳಗ ಗಾರಿ ಅದ ಸರ್, ಒಳಗ ನೀರು ಬಿಡ್ತೇವು ಮತ್ತ ಅವಾಗ ಹುಚ್ಚಿನ ಮ್ಯಾಲ ಬಿಡ್ತೇವು. ಹೆಂಡಿ ನೋಡ್ರಿ ಸರ್, ಈಗ ಇದು ಕಮಸ್ ಕಮ್ಮಿ ಇಲ್ಲ ಅಂದ್ರೆ ಒಂದು 80-100 ಟ್ಯಾಕ್ಟ್ರಿ ಇದಾಯ್ತು ಸರ್. ಇದು ಹೆಂಡಿ ಅಲ್ಲ ಸರ್, ಇದು 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ಗೋಲ್ಡ್. ಇದು ತಿರುವನಿಗೆ ಗೋಲ್ಡ್ ಸರ್. ಯಾಕಂದ್ರ ಭೂಮಿಗೆಲ್ಲ ಸಿಕ್ಕಿದೆಲ್ಲ ಹೊಡೆದು ಬಂಜಾರ್ ಭೂಮಿ ಮಾಡಿಕ್ತಾರ ಸರ್. KVK ಮೀಟಿಂಗ್ ಹೋದ ಹೇಳ್ಯಾರ ಸರ್, ನಿಮ್ಮ ಮಕ್ಕಳಿಗೆ ನೀವು ಹೊಲ ಇಕ್ಕಲ್ಲ ಅಂತೇಳಿ. ಯಾಕಂದ್ರೆ ಇರಲ್ಲ ಸರ್. ಈ ಪ್ರತಿಯೊಂದಕ್ಕೆ ನೋಡ್ರಿ, ಹುಲ್ಲಿಗೆಲ್ಲ ಏನಪ್ಪಾ ಅಂತಂದ್ರ ಹುಲ್ ದಾಯ ಅಂತ ಮದ್ದು ಹೊಡೆದ ಮ್ಯಾಕ ಭೂಮಿದಾಗ ಹೆಂಗ್ ಬೆಳೀತ, ಭೂಮಿ ತಾಯಿಗೆ ಜೀವಾತ್ಮ ಇರ್ತದ ಸರ್, ಎಲ್ಲ ಸತ್ತು ಹೋಯ್ತದ. ಒಳಗಿಂದ ಎಲ್ಲ ಜೀವಾತ್ಮ ಸತ್ತು ಹೋದ್ಮ್ಯಾಗ ಭೂಮಿದಾಗ ಏನ್ ಬೆಳಿಬೇಕು ಸರ್? ನೀವು ಇಂಥ ಹೆಂಡಿಯಾಗಿ ಬೆಳೆಸ್ತಾರ ಸರ್, ನಿಮ್ಮ ಮಕ್ಕಳು ನಿಮ್ದು ಮೊಮ್ಮಕ್ಕಳು ತಕಬಿ ಭೂಮಿದಾಗ ಏನೂ ಇದಿಲ್ಲ, ಬಂಗಾರಪ್ಲೆ ಬೆಳೀತು ಸರ್. ಈಗ ನಾವು ಎಲ್ಲಕ್ಕ ಹೆಂಡಿ ಸರ್. ನಮಗೆ ಎಮ್ಮಿದಾಗ ಏನು ಉಳಿಲ್ಲದ್ರ ಇದು ಹೆಂಡಿ ಉಳಿದ್ರೂ ಭಾಳ ಬಂಗಾರ ಅದ ಸರ್. ನಮಗೆ ಇದು ನೋಡ್ರಿ ಡೈಲಿ ಇಲ್ಲ ಅಂದ್ರೆ ಸರ್ ಒಂದು ಅರ್ಧ ಟ್ಯಾಕ್ಟ್ರಿ ಡೈಲಿ, ಮುಂಜಾನೆ ಅರ್ಧ ಟ್ಯಾಕ್ಟ್ರಿ, ಸಂಜೆಗೆ 1 ಟ್ಯಾಕ್ಟ್ರಿ ಹೆಂಡಿ ಬೀಳತ್ತು ಡೈಲಿ ಸರ್. 1 ಟ್ರ್ಯಾಕ್ಟರ್ಗೆ ಎಷ್ಟು ಅದ ಸರ್ ರೇಟ್ ಇಲ್ಲಿ? ಈಗ ನಾವು ಹೊರಗಿನ ತರಬೇಕಾದ್ರೆ 5,000 ಕೊಟ್ಟರು ಇದು ಕಮ್ಮಿ ಅದ ಸರ್. ನಾನು ನಿಮಗೆ ಹೇಳಿಲ್ಲ ಸರ್, 24 ಕ್ಯಾರೆಟ್ ಗೋಲ್ಡ್ ಇದ್ದಂಗೆ ಸರ್ ಇದು ಹೆಂಡಿ. ತಿಳಿಯೋರಿಗೆ ಸರ್, ತಿಳಿಯಲ್ದವನಿಗೆ ಅದ್ರ ಲೆಕ್ಕ ಇಲ್ಲ. ಆ ಸರ್ಕಾರಿ ಗೊಬ್ಬರ ತಂದು ಆ ಭೂಮಿ ತಾಯಿಗೆ, ನಮ್ಮ ತಾಯಿಗೆ ಹೆಂಗೆ ಕೊಲ್ಲಿದಾರಪ್ಲಿ ಈ ಭೂಮಿ ತಾಯಿ ಕೊಲ್ಲತ್ತಾರ ಸರ್ ಎಲ್ಲರೂ. ಈ ಸೋಯಾಕ್ ಮದ್ದು ಹೊಡೆದು, ಆ ಹೆಂಡಿಗೆ ಮದ್ದು ಹೊಡೆದು, ಅದಕ್ಕೆ ಮದ್ದು ಇದಕ್ಕೆ ಮದ್ದು, ಪ್ರತಿ ಒಂದಕ್ಕೆ ಮದ್ದು ಹೊಡೆದು ಪೂರಾ ಸತ್ಯ ನಾಶ ಮಾಡಿಕ್ಲತ್ತಾರ. ತಿಳಿದೋರು ರೈತರು ಕನಿಷ್ಠ ನಾನು ಬೊಕ್ಕೋ ವರ್ಷ ಆಯ್ತು ಮಾಡಿಲ್ಲ ಸರ್. ನಾವು ನಮ್ಮ ಹೊಟ್ಟಿ ಪಾಡಿಗಾಗಿ ದುನಿಯಾದ ಮೇಲೆ ಮಾಡಿ ಉಂಡಿದವ್ರು ಇದ್ದೆವು. ಥೋಡೆ ದಿವಸ ಆಯ್ತು ನಾ ಬಂದೀನಿ ಸರ್. ನಾ ಬಂದು ಹಿಡಿದು ನಾವೇನು ಮಾಡತ್ತೀವಿ ಸರ್, ನಾನು ಹೊಲ ಕಡ್ದು ಕೊಟ್ಟಿದ್ದೆ ಸರ್ ಬೇರೆಯವ್ರಿಗೆ. ಅವ್ರು ಮದ್ದು ಹೊಡೆಯೋದು ನೋಡಿ ಸಾಕಾಗಿ ಅವ್ರ ಕೈಗಿಂದ ಗುತ್ತಿಗೆ ಕೊಡ್ತೀವಿ ಸರ್. 5 ವರ್ಷಕ್ಕೆ 2 ವರ್ಷ 3 ವರ್ಷ ಗುತ್ತಿಗೆ ಕೊಡ್ತೀವಿ ಬೇರೆಯವರಿಗೆ. ಅವರೆಲ್ಲ ಹೊಡೆಯೋದು ಮದ್ದು ಅದೆಲ್ಲ ನೋಡಿ ಸಾಕಾಗಿ ನಮ್ಮ ಕೈ ಇಟ್ಕೊಂಡೀನಿ ಸರ್. 3-4 ವರ್ಷ ಐತಿ ಇಟ್ಕೊಂಡೀನಿ ನಾ. ಬಿಲ್ಕುಲ್ ನೋಡ್ರಿ ಹೆಂಡಿ ಇದಕ್ಕೆ ಬಿಟ್ಟು ಬೇರೆದು ಹಾಕಲಿಲ್ಲ, ಏನಿಲ್ಲ. ಅಷ್ಟೇ 20 ಚೀಲ ಸುರು 10 ಚೀಲ ಆಗೋ 8 ಚೀಲ ಆಯ್ತಾವ, 8 ಚೀಲ ಆಗೋ 6 ಚೀಲ ಆಯ್ತಾವ ಸುರು ಸರ್. ಹಿಂದಿನ 2-3 ವರ್ಷ ಈ ತಾಯಿಗೆ ಇದು ಅಂಟ್ಕೊಂತ ಅನ್ಕೋರಿ, ಸರ್ಕಾರಿ ತಿಂದು ಪೂರ ಇದಾಗ ಹೋಗಿದ್ದ. ನಮ್ದು ಗೊಬ್ಬರ ನಮ್ದು ಇದು ಜರ ನಮ್ಮ ಭೂಮಿ ತಾಯಿಗೆ ಅಡ್ಜಸ್ಟ್ ಆಗೋಯ್ತು ಒಂದು 2-3 ವರ್ಷ. ನೀವು ನೋಡ್ರಿ ಅದು ಯಾವುದು ಗೊಬ್ಬರ ಭೀ ಅದ್ರ ಮುಂದೆ ಕೇಳಲ್ಲ ಸರ್, ಒಟ್ಟು ಭಾರಿ ಬರ್ತದೆ ಅಷ್ಟು ಬಂಗಾರ. ಒಂದು ಸಲ ಇದು ಹೊಲಕ್ಕೆ ಹಾಕ್ದೇವಲ್ಲ ಸರ್, 5 ವರ್ಷ 10 ವರ್ಷ ನೋಡತ್ತಲ್ಲ ಸರ್. ಅಷ್ಟು ಭಾರಿ ಸರ್. ಅದು ಅದ್ರ ತಿಂಗಳಿಗೆ ಒಂದ್ಸಲ 4 ತಿಂಗಳು ಒಂದ್ಸಲ ನೀವು ಬಿತ್ತಿದಾಗ ಎಲ್ಲಾದ್ರೂ ಹಿಂದ್ ಈಗ ಎಲ್ಲ ಏನ್ ಮಾಡ್ತಾರ ಸರ್, ಮುಂದೆ ಜೋಳ ಬಿತ್ತಾರ, ಹಿಂದ್ ಗೊಬ್ಬರ ಹಾಕ್ಲತ್ತಾರ. ಗೊಬ್ಬರ ಹಾಕಿ ಮೊಳಕೆ ಇಟ್ಟು ಬರ್ಲಾಕ ಒಳಗೆ ಹುಲ್ಲಿನ ಮದ್ದು ಹೊಡಿತಾರ. ಈ ಭೂಮಿ ಅದಕ್ಕಿರ್ತದೆ ಸರ್. ಒಳಗಿಂದೆಲ್ಲ ಜೀವಾತ್ಮ ಪೂರ ಸುಟ್ಟು ಭಸ್ಮಾಗಿ ನಡೆದು ಸರ್, ಏನೂ ಇರಲ್ದು. ಆಯ್ತು ಮುಂದೆ ಮಕ್ಕಳಿಗೆ ಇದು ಹೊಲನೇ ಇರಲ್ಲ ಸರ್, ಬಂಜಾರ್ ಹೊಲ ಹೋಯ್ತು ಸರ್, ಬಂಜಾರ್. ನೀವು ಕೇಳ್ರಿ, ನಾವು KVKದಾಗ ಒಂದ್ಸಲ ಮೀಟಿಂಗಿಗೆ ಹೋಗಿದ್ದೆವು. ನಮಗೆ ಅಷ್ಟು ನಾವು ಓದು ಬರ್ದವ್ರಿಲ್ಲ, ಸುಮ್ಮನೆ ನಾವು 10ನೇ ಕಲ್ತವ್ರು ಇದ್ದೇವೆ ಸರ್. ನಮಗೇನು ಅಂದ್ರೆ ಸ್ವಲ್ಪ ತಿಳಿದೊಟ್ಟು ನಮಗೆ KVKದಾಗ ಮೀಟಿಂಗ್ದಾಗ ಹೇಳಿದ್ರು ಅವರೆಲ್ಲ, ಮುಂದೆ ನಿಮ್ದು ಮಕ್ಕಳಿಗೆ ನೀವು ಏನಪ್ಪಾ ಅಂತಂದ್ರೆ ಕನಿಷ್ಠ ಜೋಳ ಬೆಳಿರ ಬಿಡ್ರಿ, ಹುಲ್ಲು ಬೆಳೆಸ್ಕೊಳಕ್ ಹುಲ್ಲು ಬೆಳೆಯಲ್ಲ ನಿಮ್ಮ ಹೊಲ್ದಾಗ. ಅದಕ್ಕೆ ನೀವು ಯಾರು ಏನಪ್ಪ ಅಂದ್ರೆ ಗೊಬ್ಬರ ಸರ್ಕಾರಿದು ಯೂಸ್ ಮಾಡಬೇಡ್ರಿ, ಹೆಂಡಿ ಗೊಬ್ಬರ ಯೂಸ್ ಮಾಡ್ರಿ ಅಂತೇಳಿ. ಈಗ ನಾವು ಸ್ವಲ್ಪ ಗಿಳಗಳು ತಂದು ಮುಂದೆ ಈಗ ಅದನ್ನೂ ಮಾಡಿರಿದ್ದೇವೆ ಸರ್ ಇದ್ರದ್ದೆಲ್ಲ. ಈಗ ನಾವು ವರ್ಮಿ ಕಂಪೋಸ್ಟ್ ಮಾಡ್ಬೇಕಂತೇಳಿ ಈಗ ಮುಂದೆ ಈಗ ಒಂದು ಥೋಡೆ ದಿವಸದಾಗ ಅವೆಲ್ಲ ಇದು ಕಟ್ಟಿ ವರ್ಮಿ ಕಂಪೋಸ್ಟ್ ತಯಾರು ಮಾಡ್ಕೊಂಡು ಕನಿಷ್ಠ ಯಾರಿಗೆ ನಮಗೆ ಕೊಡೋದಿಲ್ಲ ಸರ್. ನಮ್ಮ ಹೊಲ ತಕ್ಕರ ನಮ್ಮ 30 ಎಕರೆ ಜಮೀನು ಇದೆ ಸರ್, ಅದ್ರ ಪುಡ್ತಾರೆ ಮಾಡ್ಕೋಬೇಕಂತೇಳಿ
ಕೈ ಮೇಲೆ ಕಷ್ಟ ಬಿದ್ದು ದೇವ್ರ ಪುಣ್ಯದಿಂದ ನಮ್ಮ ಕೈ ಮೇಲೆ ಕಷ್ಟ ಬಿದ್ದು 30 ಎಕರೆ ಜಮೀನು ಗಳಿಸಿದ್ದೇವೆ ಸರ್. ಭಾಳ ಕಷ್ಟದಿಂದ ಪಶಿನದಿಂದ ಸರ್, ಬಟ್ಟಿ ಮೇಲೆ ಒಲಿ ಮೇಲೆ ನಾನು ನನ್ನ ಹೆಂಡತಿ 30 ವರ್ಷ ಕೆಲಸ ಮಾಡಿದ್ದೇವೆ ಸರ್. ಆಂಧ್ರದಾಗ ಬೇಕ್ರಿ ಮೇಲೆ, ಅದೇ ಸ್ವತಃ ಬೇಕ್ರಿ ಮಾಡಿದೆವು. ಸ್ವತಃ ಬೇಕ್ರಿದಾಗ 5-10 ವರ್ಷ ನೌಕರಿ ಮಾಡಿದ ನಂತರ ನಾವು ಬೇಕ್ರಿ ಮಾಡಿದೆವು. ಹಂಗೆ ಮಾಡಿ ಥೋಡೆ ಅವಾಗ ಕಡಿಮೆ ರೇಟಿನಾಗೆಲ್ಲ ಹೊಲ ತೊಗೊಂಡಿದ್ದೆವು. ಇದಕ್ಕೆ ಈಗ ಮಕ್ಕಳಿಗೆ ಇದೇ ಕಾಪಾಡ್ಕೋಬೇಕು, ಇದು ಯಾವುದು ಹಾಕಬಾರ್ದು, ಇದು ಈಗ ಹೆಂಡಿನೇ ಇದು ಮಾಡ್ಬೇಕಂತೇಳಿ ಈ ಎಮ್ಮೆದು ಮಾಡೋದ ಕಾರಣ ಭೀ ಈ ಹೆಂಡಿ ಸಲುವಾಗಿ ಸರ್. ಸೂಪರ್ ಸರ್, ಭಾಳ ಒಳ್ಳೆ ಕೆಲಸ ಮಾಡತ್ರಿ. ಹಾಂ, ಟ್ಯಾಂಕಿಯಲ್ಲಿ ಜಮಾ ಇತ್ತು ಸರ್. ಇದೇನಪ್ಪ ಅಂದ್ರೆ ಇದೆಲ್ಲ ಹೊಲಕ್ಕೆ ಹಾಕ್ತೇವೆ ಸರ್. ಇದು ಕೊಟ್ಟ ಗೊಬ್ಬರ ಏನು ಹಾಕತ್ತಲ್ಲ ಸರ್. ಇದು ಎಲ್ಲ ಉಚ್ಚಿ ಮೈ ತೊಳೆದು ದನಗಳದ ನೀರ ಒಳ ನೋಡ್ರಿ ಸರ್. ಈ ಕಡೆ ಈಗ ಇದೆಲ್ಲ ಎಲ್ಲಕ್ಕ ಇದೇ ಆಗ್ತದೆ ಸರ್. ಉಚ್ಚಿ ದನಗಳ ಮೈ ತೊಳೆದು ನೀರ ಎಲ್ಲ ಹೆಂಡಿ ಅದೆಲ್ಲ ತೊಳೆದು ಗೊಬ್ಬರ ಎಲ್ಲ ಇದ್ರ ಬರ್ತದೆ. ಇದು ನೀರಿನ ಹೊಂಟ ಬಿಡ್ತೇವೆ ಸರ್. ಇದು ಪೂರ್ಣ ಇದೆಲ್ಲ ಎಲ್ಲ ಇದು ಹಿಂಗೆ ಬಿಡ್ತೇವೆ ಸರ್ ಎಲ್ಲ. ಸೂಪರ್ ಸರ್, ಸರಿಯಾಗಿ ಮಾಡೋದು. ಹಾಂ ಸರ್, ನೋಡ್ರಿ ಸರ್ ಹುಲ್ಲು ಹೆಂಗದ ನೋಡ್ರಿ, ಖರಾಬ್ ಬೋರ್. ಹೌದು. ಹಾಂ ಈಗ ಸರ್ ಇದು ಡೈಲಿ ತುಂಬ್ತದ ಸರ್? ಡೈಲಿ 2 ದಿವಸ ತುಂಬ್ತದೆ ಸರ್. 2 ದಿವಸಕ್ಕೊಂದ್ಸಲ ತುಂಬ್ತದೆ ಸರ್. ಆಯ್ತು.